25 ವರ್ಷಗಳ ಹಿಂದೆ ನಡೆದ ಹತ್ಯೆಗೆ ಈಗ ಪ್ರತೀಕಾರದ ಮಾತಾಡ್ತಾ ಇದ್ರು ಆ ಹುಡುಗರು. ಅವರ ಪೈಕಿ ಒಬ್ಬ ಕವಳನನ್ನ ನೆನಪಿಸಿದ್ದ. ನಿನ್ನೆ ಆಗಿದೆಲ್ಲ ಒಂದು ನಿನ್ನೆ ಬೆಳಗ್ಗೆ 6:45 ಕೃಷ್ಣ ಡ್ರೆಸ್ಸಸ್. ಹೀಗೆ ಕಾಯ್ಕೊಂಡು ಕೂತು ಹೇಗೆ ಅಟ್ಯಾಕ್ ಮಾಡಿದ್ವಿ ಅನ್ನೋ ಮೂಲಕ ಶುರುವಾಗಿತ್ತು ಅಚಾನಕ್ಕಾಗಿ ಸಿಕ್ಕವರ ಮಾತು. ಕೊನೆಗೆ ಯಾಕೆ ಇಂಥ ಕೃತ್ಯಕ್ಕೆ ಕೈ ಹಾಕಿದ್ರಿ ಅಂತ ಪ್ರಶ್ನಿಸಿದಾಗ ಅವರು ಹೇಳಿದ್ದು 25 ವರ್ಷಗಳ ಹಿಂದಿನ ಕಥೆಯನ್ನ, ಜೊತೆಗೆ ನಂಬಲಾಗದ ಸೈನೈಡ್ ವಿಷಯವನ್ನ. ಮೋಸ ಮಾಡಿರೋದು ಒಂದು ಪರ್ಟಿಕ್ಯುಲರ್ ಚಿಕ್ಕಪ್ಪನಿಗೆ ಏನಾಗಿತ್ತು? ಚಿಕ್ಕಪ್ಪನಿಗೆ ಯಾವ ತಿರುಪ್ತಿಯಲ್ಲಿ ಕರ್ಕೊಂಡೋಗಿ ಸಾಯಿಸ್ಬಿಟ್ಟಿರೋದು ಸರ್. ತಿರುಪ್ತಿ ಕೊಲೆ ಮಾಡಿರೋದು. ತಿರುಪತಿಯಲ್ಲಿ ಇದು ಅರುಣ್ ಇವನೇ ಕರ್ಕೊಂಡೋಗಿ ಇದು ಮಾಡಿರೋದು. ಏನಾಯ್ತು? ಏನಾಯ್ತು? ಚಿಕ್ಕಪ್ಪ ದೇವರಾಜ್ ಅಂತ ನಮ್ಮ ಚಿಕ್ಕಪ್ಪ ದೇವರಾಜ್ ಯಾದವ್. ತಂದೆಗೂ ಅವ್ರ ತಂದೆ ಕೊಲೆಯಲ್ಲೂ ಒಂದು ಕೈವಾಡ ಇದೆ. ಯಾರ ತಂದೆ? ಇವ್ರ ತಂದೆ ಕೊಲೆಯಲ್ಲೂ. ಡ್ರಿಂಕ್ಸಲ್ಲಿ ಸೈನೈಡ್ ಹಾಕಿರೋದು. ಅದು ಕೊಲೆ ಬರಲ್ಲ. ಅದು ಅಂದರೆ ಡ್ರಿಂಕ್ಸಲ್ಲಿ ಸೈನೈಡ್ ಹಾಕಿ ಸಾಯಿಸಿರೋದು ಬರುತ್ತೆ. ಅಂದರೆ ಕೇಸ್ ಏನಾಗಿರಲಿಲ್ಲ ಸರ್. ಮಾಮೂಲಿ ಲೇಟ್ ಪಾಯ್ಸನ್ ಥರ ಅದಾಗಿ ಅದು ಹಾಕಿ ಒಂದು 2 ಮಂತ್ ಅದು ಹೆಚ್ಚಲ್ಲ. ಮತ್ತು ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ 2 ಸಲ. ಕೈಗೆಲ್ಲ ಏಟಾಗಿದೆ. ಸಹಚರರ ಕೊಲೆ. ಇವರೇನೋ ಹೀಗೆ ತೋರಿಸಿದ್ರು ಈ ಮಹೇಶನ ಮೇಲೆ ವೆಂಕಟರಮಣಪ್ಪ ಹಲ್ಲೆ ಮಾಡಿದ್ದ ಅಂತ. ಆದರೆ ಈತ ಅದೆಷ್ಟೋ ಬಾರಿ ಹಲ್ಲೆ ಮಾಡಿಕೊಂಡು ಜೈಲು ಸೇರಿದಾಗ ಆತನೇ ಬಿಡಿಸಿದ್ದು ಅಂತಾರೆ. ಹಾಗೆಲ್ಲ ಚೆನ್ನಾಗಿದ್ದವನು ಈಗ ಏಕಾಏಕಿ ದುಶ್ಮನ್ನಾಗಿದ್ದು ಡಾನ್ ಆಗಬೇಕು ಅನ್ನೋ ಹಪ್ಪುಹಪ್ಪಿಗೆ ಅಂತ ಶಿಡ್ಲಘಟ್ಟದ ಜನ ಮಾತಾಡ್ತಿದ್ದಾರೆ. ಅಲ್ಲದೆ ಮಹೇಶ ಈ ಕೊಲೆ ಮಾಡೋದಕ್ಕೆ ಸಹಾಯ ತಗೊಂಡಿದ್ದು ಈ ಸುರೇಶ ಅಲಿಯಾಸ್ ಶೆಡ್ಕನದ್ದು. ಅವನು ಕವಳ ಹತ್ಯೆಯ ಆರೋಪಿ. ಆತನ ತಲೆಯಲ್ಲೂ ರೌಡಿಸಂ ಇದೆ. ಒಟ್ಟಿನಲ್ಲಿ ಬಿಸಿ ರಕ್ತದ ಹುಡುಗರು ತಲೆಗಳ ಮೇಲೆ ತಲೆ ಉರುಳಿಸಿ ಡಾನ್ ಆಗಬೇಕು ಅಂತ ಹೊರಟಿರೋ ಥರ ಕಾಣ್ತಾ ಇದೆ. ಈ ರೌಡಿಸಮ್ಮು ಬದುಕೋದಕ್ಕೆ ಬಿಡಲ್ಲ ಅನ್ನೋದನ್ನ ಇವರಿಗೆ ಅರ್ಥ ಮಾಡಿಸೋದು ಹೇಗೆ? ರೌಡಿಯಾಗಿ ಮೆರೆದೋರೆಲ್ಲ ಹೆಂಗೆ ಮಣ್ಣಾದ್ರು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಬೇರೆಯವರನ್ನ ಸಾಯಿಸಿ ಬದುಕು ಕಟ್ಕೋತೀನಿ ಅಂತ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.